ಇನ್ನು ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಮೂರು ಪಕ್ಷಗಳ ನಾಯಕರು ವಾಗ್ವಾದ ನಡೆಸಿರುವಂತಹ ಪ್ರಸಂಗ ವಿಧಾನಸಭೆಯಲ್ಲಿ ನಡೆದಿದೆ. ಎಲ್ಲ ಮೂರು ಪಕ್ಷಗಳ ನಾಯಕರು ನಾವೇ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದ್ದು ಅನ್ನುವ ಅರ್ಥದಲ್ಲಿ ವಾಗ್ವಾದವನ್ನ ಕಲಾಪದಲ್ಲೇ ಮಾಡಿಕೊಂಡಿದ್ದಾರೆ. ನಗರವನ್ನ ನಾವೇ ಅಭಿವೃದ್ಧಿ ಮಾಡಿದ್ದು ಅಂತ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟರು. ಇದಕ್ಕೆ ಪ್ರತಿಕ್ರಿಯಿಸಿದಂತ ಬಿಜೆಪಿ ನಾಯಕ ಆರ್ ಅಶೋಕ್ ತಮ್ಮ ಆಡಳಿತ ಅವಧಿಯಲ್ಲೇ ಬೆಂಗಳೂರಿಗೆ ಅಪಾರ ಕೊಡುಗೆಯನ್ನ ಕೊಡಲಾಗಿದೆ ಅಂತ ತಿರುಗೇಟನ್ನ ಕೊಟ್ಟರು. ಈ ನಡುವೆ ಜೆಡಿಎಸ್ ಮುಖಂಡ ಎಚ್.ಡಿ. ಕುಮಾರಸ್ವಾಮಿ ಕೂಡ ಮಧ್ಯ ಮಾತನಾಡಿ ತಮ್ಮ ಪಕ್ಷ ಕೂಡ ಹಲವು ಯೋಜನೆಗಳನ್ನ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡುಗೆಯನ್ನಾಗಿ ಕೊಟ್ಟಿದೆ ಅಂತ ವಾಗ್ವಾದಕ್ಕೆ ಮುಂದಾದರು. ಕಾಂಗ್ರೆಸ್ ಸರ್ಕಾರ ಮಾಡ್ತೀವಿ ಅಂತ ಸಿಂಗ್ಪುರ್ ಚಿಂತೆ ಮಾಡ್ತೀವಿ ಅಂತ ಸಮ್ಮಿಶ್ರ ಸರ್ಕಾರ ಬರಬೇಕಾಯ್ತು. ಅರ್ಥ ಆಯ್ತಾ? ಏನಾದ್ರು ಒಂದ್ ಮಾಡಿದ್ರೆ ಇಡೀ ಬೆಂಗಳೂರಿಗೆ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಏನಾದ್ರು ತಂದಿದೆ ಇದು ಕಾಂಗ್ರೆಸ್ ಸರ್ಕಾರ. ಆ ಸರ್ಕಾರನೇ ಸಿಂಗ್ಪುರ್ ಹೇಳ್ತಿದ್ದ ಸರ್ಕಾರನೇ. ಇಡೀ ಬೆಂಗಳೂರಿಗೆ ಏನಾದ್ರು ಒಂದು ಮಾರ್ಕೆಟ್ ಮಾಡಿದ್ರೆ ವರ್ಲ್ಡ್ ಲೀಡರ್ಸ್ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಬಂದು ಇಲ್ಲಿ ಇದೇ ಕೆಳಗಡೆ ಒಂದ್ ನಿಮಿಷ ಕೇಳಿ ಸ್ವಾಮಿ. ಅಟಲ್ ಬಿಹಾರಿ ವಾಜಪೇಯಿ ಕೆಳಗಡೆ ಬಂದಿದ್ರು ಇನಾಗ್ರೇಷನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವರ್ಲ್ಡ್ ಲೀಡರ್ಸ್ ಬಂದಿದ್ರು. ಮೊದಲೊಂದು ಕಾಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಇನಾಗ್ರೇಷನ್ ಬಂದಿದ್ರು. ಏನು ಇನಾಗ್ರೇಷನ್ ಹೇಳಿ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ಬಂದಿದ್ರು ಅಂತ ಹೇಳಿ ಬಂದ್ ಏನ್ ಹೇಳಿದ್ರು ಅಂತಂದ್ರೆ ಒಂದ್ ಕಾಲ ಇತ್ತು ವರ್ಲ್ಡ್ ಲೀಡರ್ಸ್, ಜಪಾನ್ ಪ್ರೈಮ್ ಮಿನಿಸ್ಟರ್, ಚೈನಾ ಪ್ರೈಮ್ ಮಿನಿಸ್ಟರ್, ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ಎಲ್ಲ ದೆಹಲಿಗೆ ಬರೋರು, ದೆಹಲಿಯಿಂದ ಮತ್ತು ಬೆಂಗಳೂರು ಬರೋರು. ಈಗ ಕೃಷ್ಣ ಅವರ ಆಡಳಿತದಲ್ಲಿ ಬೆಂಗಳೂರು ಬಂದು ದೆಹಲಿಗೆ ಬರ್ತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಭಾಷಣ ಮಾಡಿದ್ರು. ಹಂಗೆ ಬ್ಯಾಂಗ್ಳೂರ್ಗೆ ಆ ಇಮೇಜ್ ಅನ್ನ ನಾವು ತಂದಿದ್ದೇವೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜನ ಆಡಳಿತ ಕೊಟ್ಟವ್ರೆ, ಜನ ವಿಶ್ವಾಸ ಕೊಟ್ಟವ್ರೆ, ಮೆಜಾರಿಟಿ ಕೊಟ್ಟವ್ರೆ. ನಾವು ಈ ಬೆಂಗಳೂರನ್ನ ಸರಿಯಾಗಿ ನಿಯಂತ್ರಣ ಮಾಡಕ್ ಆಗ್ತದೆ ಅಂತ ಬರೀ ಕಸದೊಂದು ಸರಿ ಮಾಡಕ್ ಆಗಿಲ್ಲ ನಿಮ್ ಕೈಲಿ, ಬರೀ ಗಾರ್ಬೇಜ್ ಒಂದು ಸರಿ ಮಾಡಕ್ ಆಗಿಲ್ಲ. ಯು ಲಿವ್ ಇಟ್ ಟು ಅಸ್, ವಿ ವಿಲ್ ಪ್ರೂವ್ ವಾಟ್ ವಿ ಕ್ಯಾನ್ ಡೂ ಟು ದಿಸ್ ಗವರ್ಮೆಂಟ್. 2 ವರ್ಷದಿಂದಾನೇ ನೀವೇನು ಮಾಡಕ್? 2 ವರ್ಷದಿಂದ ಸಜ್ಜ ನೀವು ಆಡ್ತಾ ಇದ್ದೀರಲ್ಲ, ಡಿಸ್ಟರ್ಬ್ ಮಾಡಬಾರ್ದು ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕವ್ರೆ, ಓಟ್ಗೆ ಗೌರವ ಕೊಡಬೇಕು ಅಂತ. ಎಲೆಕ್ಷನ್ ಗೆದ್ದುವಂತ ಗಿಡಕ್ಕೆಲ್ಲ ಎಲೆಕ್ಷನ್ಗೆ ನಾವೇ ತೆಗೆದುಕೊಂಡು ಬಂದವ್ರು. ಎಲೆಕ್ಷನ್ ಕಾರ್ಪೊರೇಷನ್ ಎಲೆಕ್ಷನ್ ನ ಕೋರ್ಟ್ ಹೋಗ್ಬಿಟ್ಟು ಹಿಡಿದು ಕಾಂಗ್ರೆಸ್ ಪಾರ್ಟಿ ಗವರ್ಮೆಂಟ್ We will not election. We will face tomorrow. Bifurcation ಮಾಡಿದ ತಕ್ಷಣ we will face the election. ಎಲೆಕ್ಷನ್ ಸರ್ ಎಸ್ ಎಂ ಕೃಷ್ಣ ಆಗಿದ್ರು. ಅದಕ್ಕೆ ಎಲೆಕ್ಷನ್ ಮಾಡ್ತಿದ್ರೆ ಕಾಂಗ್ರೆಸ್ ಅಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರಲ್ಲ ಎಲೆಕ್ಷನ್ ಮಾಡಿ ಕುಮಾರಸ್ವಾಮಿ ಗೊತ್ತಾಗುತ್ತೆ. ಅಧ್ಯಕ್ಷರೇ ಆಯ್ತು, ಮುಗಿಸ್ತಾರೆ. ಅಧ್ಯಕ್ಷರೇ ಅವ್ರು ಹೇಳಿದ್ರಲ್ಲ, ಆಯ್ತು ಅಲ್ಲ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಸರ್. ಅಧ್ಯಕ್ಷರೇ ಹೇಳಿ ಎಲೆಕ್ಷನ್ ಆಗಲಿ ಆಮೇಲೆ ಮಾಡಿ ಕ್ಲಾರಿಫಿಕೇಶನ್ ಕೊಡ್ಲೇಬೇಕು. ಅಧ್ಯಕ್ಷರೇ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ಲೇಬೇಕಿಲ್ಲ. ಬೆಂಗಳೂರು ನಗರಕ್ಕೆ ನಮ್ಮದು ಕೊಡುಗೆ ಇದೆ. ಸಮ್ಮಿಶ್ರ ಸರ್ಕಾರ ಬೆಂಗಳೂರು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಐಟಿ ಕ್ಷೇತ್ರದಲ್ಲಿ ಒಂದು ಮೂಲ ಫೌಂಡೇಶನ್ ಆಗ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಸಿಂಗಾಪುರದ ಪ್ರಧಾನಮಂತ್ರಿ ಇಲ್ಲಿ ಬಂದು ಐಟಿ ಸೆಕ್ಟರ್ಗೆ ಫೌಂಡೇಶನ್ ದೇಶಪಾಂಡೆ ಅವರು ಹೇಳಬೇಕು ಯಾವಾಗ ನಿಮ್ಮ ಐಟಿ ಯುಗ ಪ್ರಾರಂಭ ಆಯ್ತು ಅಂತ ಹೇಳಿ. ದೇವೇಗೌಡರ ಕಾಲದಲ್ಲಿ ಸಿಂಗಾಪುರದ ಪ್ರಧಾನಮಂತ್ರಿಗಳು ಬಂದು ಫೌಂಡೇಶನ್ ಹಾಕಿದ್ರು. ಇವತ್ತು ನಿಮ್ಮ ಸಿರ್ಸಿ ಫ್ಲೈಓವರ್ ಇದ್ದಾಗ ಸಿಂಗಾಪುರದ ಪ್ರಧಾನಮಂತ್ರಿಗಳು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಬಂದದ್ದು. ಫೌಂಡೇಶನ್ ಹಾಕಿದ್ದು ದೇವೇಗೌಡರು ಇದ್ದಾಗ, ವೀರಪ್ಪ ಮೊಯ್ಲಿ ಅವರು ಇದ್ದಾಗ ನಾನೇ ಇಂಡಸ್ಟ್ರೀಸ್ ಸಿರ್ಸಿ ಫ್ಲೈಓವರ್ ಸಿರ್ಸಿ ಫ್ಲೈಓವರ್ ಬೆಂಗಳೂರು ನಗರದಲ್ಲಿ ಒಂದು ಫ್ಲೈಓವರ್ ತಕ್ಕಂತ ಒಂದು ದೂರದೃಷ್ಟಿ ವಿಷನ್ ಏನಾದ್ರು ತಂದಿದ್ರೆ
ಬೆಂಗಳೂರು ನಗರದಲ್ಲಿ ಫ್ಲೈಓವರ್ ಎಲಿವೇಟೆಡ್ ಒಳಗೆ ಇವತ್ತು ಬೆಂಗಳೂರು 9 ಟಿಎಂಸಿ ನೀರನ್ನ ಅವ್ರು ಹೇಳಿದ್ರಲ್ಲ ಅದಕ್ಕೆ ಹೇಳಬೇಕು. ಅವ್ರು ಹೇಳೋ ಅಧ್ಯಕ್ಷರೇ ನೀವು ಬೇಡ ಅಂದ್ರೆ ಮಾತಾಡೋದು ಬಿಡಿ ಅಧ್ಯಕ್ಷ. ಯಾಕಂದ್ರೆ 9 ಟಿಎಂಸಿ ನೀರು ಕಾವೇರಿ ನೀರನ್ನ ಸರ್ಕಾರದಿಂದ ಕೇಂದ್ರ ಸರ್ಕಾರ ಮನವಿ ಮಾಡಿದ್ರೆ ಕೇಂದ್ರ ಸರ್ಕಾರ ತಿರಸ್ಕಾರ ಪ್ರಧಾನಮಂತ್ರಿಗಳ ದೇವೇಗೌಡರು ಬೆಂಗಳೂರು ನಗರದ ಟಿಎಂಸಿ ನೀರು ಕೊಟ್ಟಂತ ಕೊಡುಗೆ ಇದು. ನಾನು ಈ ವಿಷಯಗಳಲ್ಲಿ ನೀವೇನ್ ಮಾಡಿದ್ರಿ 20 ತಿಂಗಳ 20 ತಿಂಗಳು ಬೆಂಗಳೂರು ನಗರದಲ್ಲಿ 1 ನಿಮಿಷ ಏನ್ ದೇವೇಗೌಡರು ದೇವೇಗೌಡರ ಬಂಡವಾಳದ ಮೇಲೆ ನೀವ್ ಯಾಕೆ ಬದುಕ್ತೀರಿ? ನೀವು ಮಾಡಿದ್ದೀರ 20 ತಿಂಗಳು. ದೇವೇಗೌಡರು ಹಂಗ್ ಮಾಡಿದ್ರು, ವಾಜಪೇಯಿ ಹೆಂಗ್ ಮಾಡಿದ್ರು, ನೀವೇನ್ ಮಾಡಿದ್ರಿ? SM ಕೃಷ್ಣ ಕೂತಿದ್ದೀರಲ್ಲ ಈ 2 ವರ್ಷ ನಿಮ್ದೇ ಹೇಳಿ. ಸುಮ್ಮನೆ ಬಿಡ್ರಿ ಅವ್ರಿಗೆ ಅಧ್ಯಕ್ಷರೇ ಸಾಕು. ಅಧ್ಯಕ್ಷರೇ ಆಯ್ತು ಬಿಡ್ರಿ. ಬೆಂಗಳೂರು ನಗರದಲ್ಲಿ 20 ತಿಂಗಳು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಬೆಂಗಳೂರು ನಗರದ ಮೆಟ್ರೋ ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳನ್ನ ಕರ್ಕೊಂಡ್ಬಂದು ಫೌಂಡೇಶನ್ ಹಾಕಿದ್ದು ಇದೇ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ. ಒಳ್ಳೆ ಬೆಂಗಳೂರು ನಗರದಲ್ಲಿ ಹೇಳಿದ್ರಲ್ಲ ಬಂಡವಾಳ ನಿಮ್ದೇನು ಅಂತ ಹೇಳಿ. ಬಂಡವಾಳ ಏನು ಅಂತ ಹೇಳಿ ಬೆಂಗಳೂರು ನಗರದಲ್ಲಿ ಹಲವಾರು ರಸ್ತೆಗಳ ಅಗಲೀಕರಣ ಮಾಡತಕ್ಕಂಥ ತೀರ್ಮಾನ 20 ತಿಂಗಳಲ್ಲಿ ಕೊಟ್ಟಿದ್ದೇನೆ. ಯಾವ ರಸ್ತೆ, ಯಾವ KR ರೋಡ್, ಯಾವ ನಿಮ್ಮ ಚಾಲುಕ್ಯ ಹೋಟೆಲ್ ರೋಡ್. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ. 20 ತಿಂಗಳ ಅವಧಿಯಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಬೆಂಗಳೂರು ನಗರಕ್ಕೆ. ವಿಷಯ ಏನು, ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ? ನಾನೆಲ್ಲ ಹೋಗ್ತಿರ್ತಕ್ಕಂಥದ್ದು ಅವ್ರು ಹೇಳ್ತಾರೆ. ಅಧ್ಯಕ್ಷರೇ ಈ ಒಂದು ವಿಷಯದಲ್ಲಿ ನಾನು ಆಯ್ತು ನೀವೇನೋ ಬೇಡ ಚರ್ಚೆ ಮಾಡೋದು. ಯಾಕೆಂದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ವಿಶೇಷ ಬೆಂಗಳೂರು ನಗರ ಬಗ್ಗೆ ಹುಡುಗಾಟ ಆಡ್ತಾ ಇದ್ದೇವೆ. ಎಲ್ಲ ಬಾಡಿಗೆ ಕೊಟ್ಟವ್ರು ಸರ್ ಸರ್ಕಾರ ಹೋಗಕ್ಕೆ ಸ್ಟೇ ಕೊಟ್ಟಿದ್ದಾರೆ. 22 ಸ್ಟೇ ಕೊಟ್ಟಿದ್ದಾರೆ. ಅವರಿಗೆ ಅರ್ಜೆಂಟ್ ಏನಿದೆ ಚರ್ಚೆ ಮಾಡಿ ಸರ್. ಸನ್ಮಾನ್ಯ ಇವರು ತರಾತುರಿ ಈ ರೀತಿ ಒತ್ತಡದಲ್ಲಿ ಬಿಲ್ ಪಾಸ್ ಮಾಡೋದು ಸರಿಯಾದ ಇದು. ನಮ್ಗೆ ಡಿಬೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಅಟ್ಲೀಸ್ಟ್ ಡಿಬೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಅದ್ ಬಿಟ್ಟು ಈ ರೀತಿ ಒತ್ತಡ ಇವತ್ತು ಸಾಯಂಕಾಲ ಇನ್ನೊಂದು ತಾಸಲ್ಲಿ ಬಿಲ್ ಪಾಸ್ ಆಗಬೇಕು. ಇವತ್ತೇ 30 ತಿಂಗಳು ಇದೆ. ಇವತ್ತು 20ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಯಾಕೆ ತಗೊಂಡಿಲ್ಲ ಇವರು? ಗೊತ್ತಿಲ್ಲ ನೋಡ್ರಿ. ಅಕಸ್ಮಾತ್ ಮಾರ್ಚ್ ತಿಂಗಳಲ್ಲಿ ಇದು ಮಾನ್ಯ ವಿರೋಧ ಪಕ್ಷ ನಾಯಕರೇ, ನನಗೆ ಕೊಟ್ಟಿರ್ತಕ್ಕಂಥ ಸಮಯಕ್ಕೆ ಇದನ್ನು ನಾವು ಪೂರೈಸಬೇಕು. ನಮಗೇನಿದೆ ಜವಾಬ್ದಾರಿ ಅಂತ ಒಪ್ಕೊಂತಿದ್ದೀನಿ. ಬಂದು ಸರ್ಕಾರ ಕರ್ನಾಟಕ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ TADA ತಗೊಂಡು ಹೋಗ್ಬೇಕಷ್ಟೇ. ಚರ್ಚೆ ಬೇಕಿಲ್ಲ ಸರ್ಕಾರಕ್ಕೆ. ಒಂದ್ ದಿವಸದಲ್ಲಿ ದಯವಿಟ್ಟು ನಾನು ಈ ವಿಷಯದಲ್ಲಿ ದಯವಿಟ್ಟು ನೀವು ಹೇಳದ ಮೇಲೆ ನನಗೆ ನನ್ನ ಮನಸ್ಸಿಗೆ ತೀವ್ರ ನೋವಾಗಿದೆ. ಇವತ್ತು ಈ ವಿಚಾರದಲ್ಲಿ ನಾನು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಬೇಕು ಅಂತಕ್ಕಂಥದ್ದೇನಿತ್ತು. ಇವತ್ತು ಬೆಂಗಳೂರು ನಗರ ನನಗೆ ಇವ್ರು 3 ಮಾಡಿದ್ರು ನನಗೇನಿಲ್ಲ ನಷ್ಟ, 30 ಮಾಡಿದ್ರು ನನಗೇನು ನಷ್ಟ ಇಲ್ಲ. ಆದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತ ಇದೆಯಲ್ಲ ಬೆಂಗಳೂರು ನಗರದೊಳಗೆ ಇವ್ರು ಮಾಡತಕ್ಕಂಥ ಈ ತೀರ್ಮಾನಗಳಿಂದ ನಮಗೇನು ನಷ್ಟ ಇಲ್ಲ ರೀ, ನಮಗೇನು ನಷ್ಟ ಇಲ್ಲ, ಮಾಡ್ಕೊಳ್ಳಿ. ಇವತ್ತು ಬೆಂಗಳೂರು ಕೆರೆ ಕಟ್ಟೆಗಳು ನುಂಗಾಕಿದ್ರಲ್ಲ, ಇವತ್ತು ಪಾಪ ಅಲ್ಲಿ ಯಾರನ್ನ ಹೊಡೆದು ಬೀದಿಗೆ ನಿಲ್ಲಿಸ್ತೀರಿ. ಅಮಾಯಕರವರು ಹೊಡಿತೀರಾ ನಿಮ್ಮ ಸರ್ಕಾರದಲ್ಲಿ? ಇವತ್ತು ಯಾವ JP ನಗರದಲ್ಲಿ ಹಲವಾರು ಮಂತ್ರಿಗಳು, ಹಲವಾರು IAS ಆಫೀಸರ್ಗಳು 53 ಎಕರೆ ಕೆರೆ ಜಾಗ ಅಧ್ಯಕ್ಷರೇ ಸರ್ಕಾರಿ ಇವತ್ತು ದಾಖಲಾತಿನಲ್ಲಿ ಹೊಡಿತಾರ. ಕುಮಾರಸ್ವಾಮಿ ಅವರೇ, ಸುಮ್ನೆ ಮೂಕುಪ್ ಮೇಲೆ ಮಾತಾಡಬೇಡಿ. ಯಾವ್ದಾರು IAS ಅಧಿಕಾರಿ ನುಂಗಿದ್ರೆ, ಯಾವ್ದಾರು ಮಂತ್ರಿ ನುಂಗಿದ್ರೆ ಕೆರೆ ಜಾಗ ಹೊಡಿತೀರೇನ್ರಿ? ಕೆರೆ ಜಾಗ ಹೊಡಿತೀರಾ? ನಿಮ್ಗೆ ತಾಕತ್ತಿದೆಯಾ? ನಿಮ್ಮ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಇರ್ತಕ್ಕಂಥ
PDIಯಿಂದ ಕೊಟ್ಟಿರ್ತಕ್ಕಂಥ ಜಾಗಗಳ ಅಧ್ಯಕ್ಷರೇ ಕೆರೆ ಜಾಗಗಳು ತಾಕತ್ತಿದ್ರೆ ಹೆಸರು ನೋಡೋಣ. ಯಾವ ತಾಕತ್ತು ನೀವು ಹೇಳಿದ್ರಲ್ಲ ಮಂತ್ರಿಗಳು ಶಾಸನ ಸಮಿತಿ ಒಳಗೆ ಕೇಳಲು ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಇವ್ರು ನನ್ನ ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಸದನ ಸಮಿತಿ ಒಳಗೆ ಇಲ್ಲಿ ಆಗಿರ್ತಕ್ಕಂಥ ಅನಾಹುತ ಲೂಟಿಗಳ ಬಗ್ಗೆ ಸರ್ಕಾರ ಕಡ್ತಾಡೆ ಅಂದ್ರೆ ಇಡ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ನನಗೆ ಸವಾಲ್ ಆಗ್ತಾರೆ. ನನಗೆ ಸವಾಲ್ ಆಗ್ತಾರೆ. ಏನ್ ಎಷ್ಟು ದಿವಸ ಆಯ್ತು ಸದನ ಸಮಿತಿ ಯಾವ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ಒಂದು ಶಾಂತಿನಗರ ಹೌಸಿಂಗ್ ಸೊಸೈಟಿ ಕೊಡಬೇಕಾದಂತ ಜಮೀನು ಕೊಡಬೇಕಾದಂತ ಜಮೀನು ಲೂಟಿ ಆಗಿದೆ. ಇವತ್ತೇನು ಮಾಡ್ಬೋದು ಎಲ್ಲ ನಿಮ್ಮ ಅಧಿಕಾರ ಓದಿಲ್ಲ ನಡಬಾರ್ದು. ಯಾರು ನನ್ನ ಅಧಿಕಾರ ಓದಿಲ್ಲ ನಡೆದಿದ್ದು ಯಾರು ಎಲ್ಲ ಬರ್ತೀನಿ ನೆಕ್ಸ್ಟ್ ಬರ್ತೀನಂತೆ. ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಚೀಫ್ ಮಿನಿಸ್ಟರ್ ನೋಡ್ತೀನಂತೆ. ಈಗೇನು ಗೊತ್ತಿಲ್ಲ. ಈಗ ಏನ್ ಹೇಳ್ತೀವಿ ಈ ತರ ಆಗೋದಾದ್ರೆ ಅಧ್ಯಕ್ಷರೇ, ಒಂದು ಬೆಳಗಾವಿ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಹಣೆ ಬರ ಬರೀತೀನಿ ಅಂದ್ರು. ನಮ್ಮ ಬೇರೆ ಇವತ್ತು ಏನೇನಾಗಿದೆ ಗೊತ್ತೇ? ಕುಮಾರಸ್ವಾಮಿ ಆಗುತ್ತೆ ಎಲ್ಲೆಲ್ಲ ಗೊತ್ತಿದೆ, ಎಲ್ಲೆಲ್ಲ ಗೊತ್ತಿದೆ. ಇವತ್ತು ಚಾಲೆಂಜ್ ಮಾಡ್ತೀನಿ. ಅಕ್ರಮವಾಗಿ ಹೋಗ್ತಾ ಇದ್ದಾರೆ ಗೊತ್ತಿದೆ ನನಗೆ. ಸಾಕ್ ಬಿಡ್ರಿ, ಆಯ್ತು. ಕುಮಾರಸ್ವಾಮಿ ನಮಸ್ಕಾರ. ಜಗದೀಶ್ ಶೆಟ್ಟಿ ಹೇಳಿ. ಬಹಳ ಧನ್ಯವಾದಗಳು. ಬಿಬಿಎಂಪಿ ಅಭಿವೃದ್ಧಿ ವಿಚಾರವಾಗಿ ಮೂರು ಪಕ್ಷಗಳ ನಾಯಕರ ಮಧ್ಯೆ ಶುರುವಾದಂತಹ ವಾಗ್ವಾದ ಕೊನೆಗೆ ವೈಯಕ್ತಿಕವಾಗಿ ವಾಗ್ದಾಳಿ ಮಾಡುವಷ್ಟರ ಮಟ್ಟಿಗೂ ಕೂಡ ಮುಂದುವರಿತು. ಕೊನೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡುತ್ತಿದ್ದಾಗ ಎದ್ದು ನಿಂತಿದ್ದ ಇಂಧನ ಸಚಿವ ಡಿ.ಕೆ. ಶಿವಕುಮಾರ್ ಏನೇ ಆರೋಪ ಮಾಡದಿದ್ರು ದಾಖಲೆಗಳನ್ನ ಇಟ್ಟು ಆರೋಪ ಮಾಡಿ ಅಂತ ಹೇಳಿದ್ರು. ಆಗ ಎಚ್.ಡಿ. ಕುಮಾರಸ್ವಾಮಿ ದಾಖಲೆಗಳು ಇವೆ, ಅದನ್ನು ತೆಗೆದುಕೊಂಡು ನಾನು ಬರ್ತೀನಿ ಅಂತ ವಾಗ್ದಾಳಿ ಮಾಡಿದ್ರು. ನಂತರ ಅವರು ಅಧಿವೇಶನದಿಂದ ವಾಕೌಟ್ ಮಾಡಿದ್ರು.